ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ. ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ಸ್ ಕಡೆಯಿಂದ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು NMMS ಭಾಗದ ಮ್ಯಾಟ್ ಟಾಪಿಕ್ ಅಲ್ಲಿ 15th ಟಾಪಿಕ್, 15ನೇ ಟಾಪಿಕ್, ನಂಬರ್ ಪ್ಯಾಟರ್ನ್ಸ್ ಅಥವಾ ಸಂಖ್ಯೆಗಳ ವಿನ್ಯಾಸ. ಈ ಟಾಪಿಕ್ ಅನ್ನ ನೋಡೋಣ. ಓಕೆ, ಸೊ ಈ ಟಾಪಿಕ್ ಅಲ್ಲಿ ಏನ್ ಮಾಡ್ಬೇಕು, ಕೆಲವು ನಂಬರ್ಸ್ ಅನ್ನ ಕೊಟ್ಟಿರ್ತಾರೆ. ಹೀಗೆ ರೋಸ್ ಮತ್ತೆ ಕಾಲಮ್ಸ್, ಅಡ್ಡ ಸಾಲು ಮತ್ತು ಕಂಬ ಸಾಲಿನಲ್ಲಿ ಕೆಲವು ನಂಬರ್ಸ್ ಅನ್ನ ಕೊಟ್ಟಿರ್ತಾರೆ. ಆ ನಂಬರ್ಸ್ ಪ್ರಕಾರ ಒಂದಿಷ್ಟು ಪ್ರಶ್ನೆನ ಕೊಟ್ಟಿರ್ತಾರೆ. ಹೀಗೆ ಸೊ ಇದನ್ನ A B ಅನ್ಕೊಂಡ್ರೆ, ಇದನ್ನ CD ಅನ್ಕೊಂಡ್ರೆ, ಇಲ್ಲಿ D ಗೊತ್ತಿಲ್ಲ ನಮ್ಗೆ. A B ಗೆ ಯಾವ ತರ ಸಂಬಂಧ ಇರುತ್ತೋ C ಮತ್ತೆ D ಗೂ ಅದೇ ತರ ಸಂಬಂಧ ಇರ್ಬೇಕು. ಸೊ ನಾವು D ನ ಕಂಡ್ಕೋಬೇಕಿದೆ. ಇನ್ಸ್ಟ್ರಕ್ಷನ್ಸ್ ಒಂದ್ಸತಿ ಓದ್ಬಿಡೋಣ. ದ ಟೇಬಲ್ 4x4 ಕನ್ಸಿಸ್ಟ್ ಆಫ್, ಇಲ್ಲಿ ಈವನ್ ನಂಬರ್ಸ್ ಇರ್ಬೇಕಿತ್ತಲ್ಲ, 2 4 6 ಇದೆಯಾ, ಈವನ್ ನಂಬರ್ಸ್ ಫ್ರಮ್ 2 to 32 arranged in rows and columns. Identify the suitable relation in the first pair of numbers and find the number in the interrogative position of the second pair. So ಮೊದಲ ಎರಡು ನಂಬರ್ ಪ್ಯಾಟರ್ನ್ಸ್ ಗೆ ಯಾವ ಸಂಬಂಧ ಇದೆಯೋ, ಮೂರನೇ ಮತ್ತು ನಾಲ್ಕನೇ C ಮತ್ತೆ D ಗೂ ಅದೇ ಸಂಬಂಧ ಇರ್ಬೇಕು ಅಂತ ಹೇಳಿದ್ದಾರೆ. ಸರಿಯಲ್ಲ? ಸೊ ಇಲ್ಲಿ ಎಕ್ಸಾಂಪಲ್ ನೋಡೋಣ. ಮೊದಲನೇದು ಇಲ್ಲಿ 2 10 18 26 ಅಂತ ಕೊಟ್ಟಿದ್ದಾರೆ. ಸೊ ಅದ್ ಎಲ್ಲಿ ಬರುತ್ತೆ? 2 10 18 26 ಹೀಗ್ ಬರುತ್ತಲ್ಲ. ಆಮೇಲೆ 4 12 20 28 ಹೇಗ್ ಬರ್ತಿದೆ? 4 12 20 28 ಹೀಗ್ ಬರ್ತಿದೆಯಲ್ಲ. ಸೊ ಇಲ್ಲಿಂದ ಒನ್ ಸ್ಟೆಪ್ ರೈಟ್ ಸೈಡ್ ಹೋಗಿದ್ದಾರೆ. ಸರಿಯಲ್ಲ? ಈಗ 6 14 22 30 ಹೇಗ್ ಬರ್ತಿದೆ? ಇಲ್ಲಿ ಬರ್ತಿದೆ 6 14 22 30. ಸೊ ಇಲ್ಲೂ ಏನ್ ಮಾಡ್ಬೇಕು ನಾವು? ಒನ್ ಸ್ಟೆಪ್ ರೈಟಿಗೆ ಹೋದ್ರೆ ಆನ್ಸರ್ ಏನಾಗ್ಬೇಕು? 8 16 24 32 ಆಗ್ಬೇಕು. ಸೊ ಆಪ್ಷನ್ ಯಾವುದು? 8 16 24 32. ಸೊ ಯಾವ ಪ್ರಶ್ನೆ ಸಾಲ್ವ್ ಮಾಡಿದ್ರು, ವಿಚ್ ಎವರ್ ಕ್ವೆಶನ್ ಯು ಸಾಲ್ವ್, ಯು ಹ್ಯಾವ್ ಟು ಫೈಂಡ್ ಸಿಮೆಟ್ರಿ. ಸಿಮೆಟ್ರಿ ಇರ್ಬೇಕು. ಸಿಮೆಟ್ರಿ ಅಂದ್ರೆ ಏನು? ಆ ಕಡೆ ಈ ಕಡೆ ಒಂದೇ ತರ ಇರ್ಬೇಕು. ಸರಿನಾ? ಸೊ ಓಕೆ, ಸೊ ಇಲ್ಲಿ ಯಾವ ತರ ಸಿಮೆಟ್ರಿ ಬರ್ತಿದೆ? ಇಲ್ಲೊಂದ್ ಲೈನ್ ಡ್ರಾ ಮಾಡಿದ್ರೆ ಎರಡೂ ಕಡೆ ಒಂದೇ ತರ ಬರ್ತಿದೆ ಸಿಮೆಟ್ರಿ. ಸಿಮೆಟ್ರಿ ಅಂದ್ರೆ ಏನು? ಸಮರೂಪತೆ. ಎರಡೂ ಕಡೆ ರೂಪ ಒಂದೇ ತರ ಇರ್ಬೇಕು. ಸರಿನಾ? ಓಕೆ, ಈಗ ಸೆಕೆಂಡ್ ಎಕ್ಸಾಂಪಲ್ ಅನ್ನ ನೋಡಿದ್ರೆ ಇಲ್ಲಿ 14 20 26 ಅಂತ ಬರ್ತಿದೆ. ಸೊ 14 20 26 ಹೀಗ್ ಬರ್ತಿದೆ. ಸರಿಯಲ್ಲ? ಆಮೇಲೆ 10 20 30 ಹೀಗ್ ಬರ್ತಿದ್ಯಾ? 10 20 30. ಸೊ ಇಲ್ಲಿ ಏನಾಗ್ತಿದೆ? ಎಕ್ಸ್ ಶೇಪ್ ಫಾರ್ಮ್ ಆಗ್ತಿದೆ. ಒಂದ್ಸತಿ ಈ ಕಡೆ ಹೋಯ್ತು, ಇನ್ನೊಂದ್ಸತಿ ಈ ಕಡೆ ಬರ್ತಿದೆ. ಸೊ ಫಸ್ಟ್ ರೈಟ್ ಇಂದ ಲೆಫ್ಟ್ ಗೆ ಹೋಯ್ತು, ಬಲಗಡೆಯಿಂದ ಎಡಗಡೆಗೆ ಹೋಯ್ತು, ಆಮೇಲೆ ಎಡಗಡೆಯಿಂದ ಬಲಗಡೆಗೆ ಹೋಯ್ತು, ಹೀಗೋಯ್ತಲ್ಲ. ಹೀಗೆ ಈಗ ಸೆಕೆಂಡ್ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ? 16 22 28. ಸೊ 16 22 28 ಹೀಗ್ ಬರ್ತಿದ್ಯಾ? ಸೊ ರೈಟ್ ಇಂದ ಲೆಫ್ಟ್ ಗೆ ಹೋಯ್ತು, ಮತ್ತೆ ಲೆಫ್ಟ್ ಇಂದ ರೈಟ್ ಗೆ ಹೋಗ್ಬೇಕು. ಸೆಂಟರ್ ಯಾವ್ದಾಗಿರ್ಬೇಕು? ಸೆಂಟರ್ 22 ಆಗಿರ್ಬೇಕು, ಯಾಕಂದ್ರೆ ಇಲ್ಲಿ ಸೆಂಟರ್ 20 ಆಗಿತ್ತು. ಸರಿನಾ? ಸೊ ಲೆಫ್ಟ್ ಇಂದ ರೈಟ್ ಗೆ ಹೋಗ್ಬೇಕು. ಇವಾಗ 12 22 32 ಆಗಿರ್ಬೇಕು. ಸೊ ಆನ್ಸರ್ ಏನಾಗಿರ್ಬೇಕು ಇಲ್ಲಿ? 12 22 32. ಆಪ್ಷನ್ ಬಿ ಆಗಿರ್ಬೇಕು. ಸೊ ಈ ಕ್ವೆಶನ್ ಅಲ್ಲಿ ಫಸ್ಟ್ ಮೊದಲು ಎರಡು ಪೇರ್ ಅಲ್ಲಿ ಏನಾಗ್ತಿದ್ಯೋ, ಸಿ ಮತ್ತೆ ಡಿ ಅಲ್ಲೂ ಅದೇ ಆಗ್ಬೇಕು. ಎ ಮತ್ತೆ ಬಿ, ಇದು AB ಅನ್ಕೊಂಡ್ರೆ, ಇದು CD ಅನ್ಕೊಂಡ್ರೆ, AB ಅಲ್ಲಿ ಏನಾಗ್ತಿದ್ಯೋ ಸಿ ಮತ್ತೆ ಡಿ ಅಲ್ಲೂ ಕೂಡ ಅದೇ ತರ ಪ್ಯಾಟರ್ನ್ ಆಗ್ಬೇಕು. ಸೊ ಇಲ್ಲೂ ಕೂಡ ವರ್ಟಿಕಲ್ ಆಗಿ ಒಂದು ಲೈನ್ ಡ್ರಾ ಮಾಡಿದ್ರೆ ಏನಾಗ್ತಿದೆ? ಸಿಮೆಟ್ರಿ ಬರ್ತದೆ. ಸರಿಯಲ್ಲ? ಎರಡೂ ಕಡೆ ಒಂದೇ ತರ ಇದೆ. ಸೊ ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡಿ. ಇಲ್ಲಿ ಒಂದ್ ಸ್ವಲ್ಪ ದೊಡ್ಡ ಟೇಬಲ್ ಅನ್ನ ಕೊಟ್ಟಿದ್ದಾರೆ. ಯಾವ ತರ ಟೇಬಲ್ ಕೊಟ್ರು ಅದೇ ತರ ಸಿಮೆಟ್ರಿನಾನೇ ನಾವು ಕಂಡ್ಕೋಬೇಕು.
ಸೊ ಇಲ್ಲಿ 1, 11, 15, 21 ಅಂತ ಕೊಟ್ಟಿದ್ದಾರೆ. ಸೊ ಹೇಗ್ ಬರ್ತಿದೆ 1, 11, 15, 21 ಹೀಗ್ ಬರ್ತಿದ್ಯಾ. 21, 27, 35, 37 ಅದ್ ಹೇಗ್ ಬರ್ತಿದೆ 21. ಸೊ ಎಲ್ಲಿ ಎಂಡ್ ಆಗ್ತಿದ್ಯೋ, ಎಲ್ಲಿ ಕೊನೆ ಆಗ್ತಿದ್ಯೋ ಅಲ್ಲಿಂದಾನೆ ಶುರು ಆಗ್ತಿದೆ. ಸೊ 21, 27, 35, 37 ಹೀಗ್ ಬರ್ತಿದ್ಯಾ. ಈಗ 6, 8, 16, 22 ಎಲ್ಲಿ ಬರ್ತಿದೆ 6, 8, 16, 22 ಹೀಗ್ ಬಂತಾ. ಈಗ ಎಲ್ಲಿ ಕೊನೆ ಆಗ್ತಿದ್ಯೋ, ಎಲ್ಲಿ ಎಂಡ್ ಆಗ್ತಿದ್ಯೋ ಅಲ್ಲಿ ಸ್ಟಾರ್ಟ್ ಆಗ್ಬೇಕು. ಸೊ ಈಗ ಸಿಮೆಟ್ರಿ ಇರ್ಬೇಕು ಮತ್ತೆ ಅಂತ ಹೇಳ್ದೆ. ಸೊ ಯಾವ ಕಡೆ ಹೋಗ್ಬೇಕು, ಈ ಕಡೆ ಹೋದ್ರೆ ಏನಾಗುತ್ತೆ ವರ್ಟಿಕಲ್ ಸಿಮೆಟ್ರಿ ಬರುತ್ತೆ ಈ ತರ, ಸರಿ ಅಲ್ಲ. ಸೊ ಆನ್ಸರ್ ಏನಾಗಿರ್ಬೇಕು 22, 28, 32, 42. ಸೊ ಯಾವುದು ಆಪ್ಷನ್ ಬಿ. ನೆಕ್ಸ್ಟ್ ನೋಡಿ, ಇದು 24 ಆಗಿರ್ಬೇಕು, ಅಲ್ಲಿ 14 ಕೊಟ್ಟಿದ್ದಾರೆ. ಕ್ವಶನ್ ಸ್ವಲ್ಪ ಸರಿ ಮಾಡ್ಕೊಳ್ಳಿ. 12, 13, 14, 25. ಸೊ ಹೇಗಿದೆ 12, 13, 14, 25. 12, 13 ಇಲ್ಲಿ 24 ಆಗಿರ್ಬೇಕು. 12, 13, 24, 25 ಹೀಗೆ ಹೋಗ್ತಿದ್ಯಾ. ಇದು 14 ಆಗಿರ್ಬೇಕು. 11, 14, 23, 16. 11, 14, 23, 26 ಸರಿ ಅಲ್ಲ. ಸೊ ಹೀಗೆ ಹೋಗ್ತಿದೆ. 8, 17, 20, 29 ಅಂತ ಕೊಟ್ಟಿದ್ದಾರೆ. ಸೊ 8, 17, 20, 29 ಹೀಗಿದ್ರೆ ಇಲ್ಲಿ ರೈಟ್ ಹೋಗೋದ್ರಿಂದ ಇಲ್ಲೂ ಕೂಡ ರೈಟ್ಗೆ ಹೋದ್ರೆ ಸಿಮೆಟ್ರಿ ಬರ್ತಿದೆ ನೋಡಿ. ಇಲ್ಲಿ ಮಧ್ಯದಲ್ಲಿ ಒಂದು ಲೈನ್ ಡ್ರಾ ಮಾಡಿದ್ರೆ ಎರಡೂ ಕಡೆ ಒಂದೇ ಕಾಣಿಸ್ತದೆ. ಸೊ ಎಲ್ಲಿ ಕಾಣಿಸ್ತಿದೆ, ನಾವು ಈ ಕಡೆ ಹೋಗ್ಬಾರ್ದು, ಎಡಗಡೆ ಹೋಗ್ಬಾರ್ದು, ಯಾಕಂದ್ರೆ ಆಗ ಪೂರ್ತಿ ಚಿತ್ರಕ್ಕೆ ಸಿಮೆಟ್ರಿ ಇರೋದಿಲ್ಲ. ಸೊ ಬಲಗಡೆಗೆನೆ ಹೋಗ್ಬೇಕು, ಇಲ್ಲೂ ಕೂಡ ರೈಟೇ ಹೋಗ್ಬೇಕು. ಸೊ ಅದಕ್ಕೆ 7, 18, 19, 30 ನಮ್ಮ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿದ್ರೆ 4, 9, 16 ಅಂತ ಕೊಟ್ಟಿದ್ದಾರೆ. ಸೊ 4, 9, 16 ಇಲ್ಲಿ ಬರ್ತಿದೆ. ಆಮೇಲೆ 121, 100, 81 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ವೆಶನ್ ಅನ್ನ ನೋಡಿದ್ರೆ ನಮ್ಗೆ 121 ಈ ಫಿಗರ್ ಅಲ್ಲಿ ಎಲ್ಲೂ ಕಾಣಿಸ್ತಿಲ್ಲ, 181 ಕೂಡ ಇಲ್ಲ. ಸೊ ಈಗ ಯಾವ ತರ ತಗೋಬಹುದು ಇದನ್ನ, 11 ಸ್ಕ್ವೇರ್ ಅಂತ ತಗೋಬೋದ 121, ಯಾಕಂದ್ರೆ ಇದೆಲ್ಲ ಸ್ಕ್ವೇರ್ ನಂಬರ್ಸ್, ವರ್ಗ ಸಂಖ್ಯೆಗಳು, ಸರಿಯಲ್ಲ. ಸೊ 11 ಸ್ಕ್ವೇರ್, 10 ಸ್ಕ್ವೇರ್, 9 ಸ್ಕ್ವೇರ್ ಅಂತ ತಗೊಂಡ್ರೆ ಇದೆಲ್ಲಾದ್ರೂ ಬರ್ತಿದ್ಯಾ 11, 10, 9. ಸೊ 11, 10, 9 ಹೀಗ್ ಬರ್ತಿದೆ, ಸರಿನಾ. ಸೊ ನೆಕ್ಸ್ಟ್ 16, 25, 36 ಅದೆಲ್ಲಿ ಬರ್ತಿದೆ 16, 25, 36. ಸೊ ಇಲ್ಲಿ 4, 9, 16 ಒಂದೇ ಕಡೆ ಇತ್ತು, ಹೀಗಿತ್ತು, ಸರಿ ಅಲ್ಲ. ಬಟ್ ಇದನ್ನ ನೋಡಿದ್ರು ಕೂಡ 16, 25, 36 ಹೇಗ್ ಬರ್ತಿದೆ, ಇಲ್ಲಿ 16 ಬರ್ತಿದೆ, ಇಲ್ಲೆಲ್ಲೋ 25 ಬರ್ತಿದೆ, ಆಮೇಲೆ ಇಲ್ಲಿ 36 ಬರ್ತಿದೆ. ಸೊ ಈ ಪ್ಯಾಟರ್ನ್ 4, 9, 16 ತರ ಇಲ್ಲ. ಸೊ ಏನ್ ಮಾಡೋಣ ಇವಾಗ 4, 9, 16 ನ ಕೂಡ ವರ್ಗ ಸಂಖ್ಯೆಗಳಾಗಿ ತಗೊಳ್ಳೋಣ. ಇದನ್ನ 2 ಸ್ಕ್ವೇರ್ ಅನ್ಕೊಂಡ್ರೆ 3 ಸ್ಕ್ವೇರ್, 4 ಸ್ಕ್ವೇರ್ ಅನ್ಕೊಂಡ್ರೆ ಏನಾಗ್ತಿದೆ 2, 3, 4 ಹೇಗ್ ಬರ್ತಿದೆ 2, 3, 4 ಹೀಗ್ ಬರ್ತಿದೆ. ಸೊ 2, 3, 4 ಎ ಆಯ್ತು, 11, 10, 9 ಬಿ ಆಯ್ತು. ಸೊ ಸಿಗೂ ಕೂಡ ಅದೇ ಮಾಡಿದ್ರೆ 4 ಸ್ಕ್ವೇರ್, 5 ಸ್ಕ್ವೇರ್, 6 ಸ್ಕ್ವೇರ್ ಅಂತ ತಗೊಂಡ್ರೆ ಸೊ 4, 5, 6 ಅದೆಲ್ಲಿ ಬರ್ತಿದೆ ಈ ಕಡೆ ಬರ್ತಿದೆ 4, 5, 6. ಇದು ಸಿ ಅನ್ಕೊಂಡ್ರೆ ಡಿ ಏನಾಗಿರ್ಬೇಕು 9, 8, 7 ಆಗಿರ್ಬೇಕು. ಯಾಕೆ ಇಲ್ಲೂ ಸಿಮೆಟ್ರಿ ಬರ್ಬೇಕಂದ್ರೆ 2, 3, 4 ನ ಕೆಳಗಿರೋದು 11, 10, 19. ಸೊ 4, 5, 6 ನ ಕೆಳಗಿರೋದು ಏನಾಗ್ಬೇಕು 9, 8, 7 ಆಗ್ಬೇಕು. ಸೊ 9 ಸ್ಕ್ವೇರ್ ಏನು 81, 8 ಸ್ಕ್ವೇರ್ 64, 7 ಸ್ಕ್ವೇರ್ 49. ಸೊ 81, 64, 49 ಆಪ್ಷನ್ ಡಿ ಅಲ್ಲಿ ಇರೋದ್ರಿಂದ ಅದೇ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶನ್ ನೋಡಿದ್ರೆ 4ನೇ ಪ್ರಶ್ನೆ 3, 14, 25 ಎಲ್ಲಿ ಬರ್ತಿದೆ 3, 14, 25 ಹೇಗ್ ಬರ್ತಿದ್ಯಾ. 36, 23, 10 ಅದು ಎಲ್ಲಿ ಬರ್ತಿದೆ 36, 23, 10 ಹೀಗೆ ಹೋಗ್ತಿದ್ಯಾ. ನೆಕ್ಸ್ಟ್ 4, 17, 30 4, 17, 30 ನೋಡಿ ಇಲ್ಲೂ ಕೂಡ ಒಂದು ಲೈನ್ ಡ್ರಾ ಮಾಡಿದ್ರೆ ಸಿಮೆಟ್ರಿ ಹೇಗ್ ಬರುತ್ತೆ, ಸಿಮೆಟ್ರಿ ಇಲ್ಲಿಂದ 25 ಇಂದ ಒಂದು ಬಿಟ್ಟು ಅದ್ರ ಕೆಳಗಡೆ ಇರೋ 36 ತಗೊಂಡಿದ್ದಾರೆ.
ಸೊ ಇಲ್ಲೂ ಕೂಡ 42 ಒಂದನ್ನ ಬಿಟ್ಟು ಅದ್ರ ಕೆಳಗಡೆ ಇರೋ ನಂಬರ್ನ ಸಿಮೆಟ್ರಿ ತಗೋಬೇಕು. ಸೊ 31 29 ಅಂತ ತಗೋಬೇಕು. ಈಗ 4 ಕಡೆ ಒಂದೇ ತರ ಕಾಣಿಸ್ತಿದೆ, ಸಿಮೆಟ್ರಿ ಕಾಣಿಸ್ತಿದೆ, ಸರಿಯಲ್ಲ. ಸೊ ಇಲ್ಲಿ ಮೇಲಿಂದ ಕೆಳಗಡೆ ಬಂದು ಮತ್ತೆ ಅದ್ರ ಕೆಳಗಡೆ ಒಂದು ಬಿಟ್ಟು ತಗೊಂಡಿರೋದ್ರಿಂದ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಸೊ ಇಲ್ಲೂ ಕೂಡ 42 ಬಿಟ್ಟು 31 ಇಂದ ಸ್ಟಾರ್ಟ್ ಮಾಡಿ ಡಯಾಗನಲ್ ಆಗಿ ಹೀಗೆ ಹೋಗಿ ಸಿಮೆಟ್ರಿ ನೋಡ್ಬೇಕು. ಸೊ ಯಾವ ನಂಬರ್ ಬರ್ತಿದೆ? 31 29 ಅಂತ ಬರ್ತಿದೆ. 31 29 ಆಪ್ಷನ್ ಸಿ ನಮ್ಮ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಇಲ್ಲಿ ಸ್ವಲ್ಪ ಸ್ಯಾರಿ ಮಾಡ್ಕೋಬೇಕಿದ್ನ. ಇದು 113 ಅಲ್ಲ, ಇದು 113 25 ಆಗಿರ್ಬೇಕು, ಸರಿನಾ? ಓಕೆ, 6 18 30 ಎಲ್ಲಿ ಬರ್ತಿದೆ? 6 18 30 ಹೀಗ್ ಬರ್ತಿದ್ಯಾ? 7 19 31 ಅದೆಲ್ಲಿದೆ? 7 19 31. ಸೊ ಒಂದ್ ಕಡೆ ಮೇಲೆಯಿಂದ ಬಂದ್ರೆ ಇನ್ನೊಂದ್ ಕಡೆ ಕೆಳಗಡೆಯಿಂದ ಹೋಗ್ತಿದೆ, ಸರಿಯಲ್ಲ? ಸೊ 1 13 25 ಇಲ್ಲಿ ಬರ್ತಿದ್ಯಾ? ಸೊ ಇಲ್ಲೂ ಕೂಡ ಸಿಮೆಟ್ರಿ, ಈ ಲೈನ್ಗೆ ಸಿಮೆಟ್ರಿ ಏನಾಗ್ತಿದೆ? ಈ ಕಡೆಯಿಂದ ಬರ್ಬೇಕು. ಒಂದ್ ಮೇಲೆಯಿಂದ ಬಂದ್ರೆ ಇನ್ನೊಂದ್ ಕೆಳಗಡೆಯಿಂದ ಹೋಗ್ಬೇಕು, ಯಾಕಂದ್ರೆ ಈ ಕಡೆನೂ ಅದೇ ತರ ಆಗ್ತಿದೆ ಅದಕ್ಕೆ. ಸೊ ಆನ್ಸರ್ ಏನಾಗಿರ್ಬೇಕು? 12 24 36 ಆಗಿರ್ಬೇಕು, ಆಪ್ಷನ್ ಬಿ. ಓಕೆ, ಸಿಕ್ಸ್ತ್ ಕ್ವಶನ್ ಅನ್ನು ನೋಡಿ. 37 38 39 ಹೇಗಿದೆ? 37 38 39 ಹೀಗಿದೆ. 42 41 10 ಅದ್ ಹೇಗಿದೆ? 42 41 10 ಹೀಗಿದ್ಯಾ? ಸೊ ಇಲ್ಲೂ ಕೂಡ ಸಿಮೆಟ್ರಿನಾನೇ ನೋಡೋಣ. ಹೀಗ್ ಸಿಮೆಟ್ರಿ ಬರ್ತಿದೆ, ಸಮರೂಪತೆ, ಸರಿಯಲ್ಲ? ಓಕೆ, 36 35 34 ಅದ್ ಹೇಗ್ ಬರ್ತಿದೆ? 36 35 34 ಹೀಗಿದ್ರೆ ನಮ್ಮ ನಂಬರ್ಸ್ ಹೇಗಿರ್ಬೇಕು? ಈ ಕಡೆಯಿಂದ ಸಿಮೆಟ್ರಿಕ್ ಆಗಿರ್ಬೇಕು. ಸೊ 31 32 33 ಆಗಿರ್ಬೇಕು. ಸೊ 31 32 33 ತುಂಬಾನೇ ಈಸಿ. ನಂಬರ್ ಪ್ಯಾಟರ್ನ್ಸ್ ಒಂದ್ಸತಿ ರೆಕಗ್ನೈಸ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಎಲ್ಲ ಪ್ರಶ್ನೆನು ಸುಲಭವಾಗಿ ಸಾಲ್ವ್ ಆಗುತ್ತೆ. ಸೊ 6 18 30 29 ಇದು ಎಲ್ಲಿ ಬರ್ತಿದೆ? 6 18 30 29. ಸೊ ಇಲ್ಲಿ ಯಾವ ಶೇಪ್ ಅಲ್ಲಿ ಬರ್ತಿದೆ? ಈ ತರ ಶೇಪ್ ಅಲ್ಲಿ ಬರ್ತಿದೆ, ಸರಿನಾ? 8 9 10 22. ಸೊ 8 9 10 22 ಎಲ್ಲಿ ಬರ್ತಿದೆ? 8 9 10 22 ಹೀಗ್ ಬರ್ತಿದ್ಯಾ? ಇಲ್ಲಿ ಏನಾಗ್ತಿದೆ? ಇಲ್ಲಿಂದ ಹೀಗ್ ಹೋಗಿ ಇದ್ರ ಕೆಳಗಡೆನೆ ಸ್ಟಾರ್ಟ್ ಆಗ್ತಿದೆ ಮತ್ತೆ, ಸರಿಯಲ್ಲ? ಎಲ್ಲಿ ಎಂಡ್ ಆಗ್ತಿದ್ಯೋ ಅಲ್ಲಿ 3 ನಂಬರ್ ಬಿಟ್ಟು ಅದ್ರ ಕೆಳಗಡೆ ಸ್ಟಾರ್ಟ್ ಆಗ್ತಿದೆ, ಸರಿಯಲ್ಲ? ಈಗ 1 13 25 26 ಅದೆಲ್ಲಿದೆ? 1 13 25 26 ಹೀಗಿದ್ಯಾ? ಸೊ ಇವಾಗ ಸಿಮೆಟ್ರಿ ಬರ್ಬೇಕಂದ್ರೆ, ಸಿಮೆಟ್ರಿ ಅಂದ್ರೆ ಎಲ್ ಲೈನ್ ಡ್ರಾ ಮಾಡ್ಬೇಕು ನಾವು? ಸಮರೂಪತೆ ಅಂದ್ರೆ ಇಲ್ಲಿ ಲೈನ್ ಡ್ರಾ ಮಾಡ್ಬೇಕು, ಸರಿಯಲ್ಲ? ಸೊ ಇಲ್ಲಿ ಎಂಡ್ ಆಗ್ತಿದ್ರೆ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು? 3 ನಂಬರ್ ಬಿಟ್ಟು ಕೆಳಗಿಂದ ಸ್ಟಾರ್ಟ್ ಆಗ್ಬೇಕಾ? ಸೊ ಹೇಗ್ ಹೋಗ್ಬೇಕು? ಈ ಕಡೆ ಹೋಗ್ಬೇಕಾ? ಹಿಂಗೆ ಎಷ್ಟ್ ನಂಬರ್? 3 ನಂಬರ್ ಹೋಗ್ಬೇಕು. 3 ನಂಬರ್ ಹೋದ್ಮೇಲೆ ಮೇಲಕ್ಕೆ ಹೋಗ್ಬೇಕು. ಸೊ ಯಾವ ನಂಬರ್ ಬರ್ತಿದೆ? 11 10 9 21 ಹೀಗ್ ಬರ್ಬೇಕಾ? ಸೊ ಅವಾಗ್ಲೇ ಸಿಮೆಟ್ರಿ ಸರಿ ಹೊಂದುತ್ತೆ. ಸೊ ಇಲ್ಲಿ ರೈಟ್ ಸೈಡ್ ಇಂದ ಸ್ಟಾರ್ಟ್ ಆಗ್ತಿದೆ, ಇಲ್ಲಿ ಲೆಫ್ಟ್ ಸೈಡ್ ಇಂದ ಸ್ಟಾರ್ಟ್ ಆಗ್ಬೇಕು. ಅದ್ರ ಕೆಳಗಡೆನೆ ಸ್ಟಾರ್ಟ್ ಆಗ್ಬೇಕು. ಇಲ್ಲಿ 3 ನಂಬರ್ ಬಿಡ್ಬೇಕು, ಇಲ್ಲೂ 3 ನಂಬರ್ ಬಿಡ್ಬೇಕು. ಸೊ 11 ಇಂದ ಸ್ಟಾರ್ಟ್ ಆಗಿ 3 ನಂಬರ್ ರೈಟಿಗೆ ಹೋಗಿ ಮೇಲಕ್ಕೆ 1 ನಂಬರ್ ಹೋಗ್ಬೇಕು. ಸೊ 11 10 9 21 ಎಲ್ಲಿ ಬರ್ತಿದೆ? ಆಪ್ಷನ್ ಡಿ ಅಲ್ಲಿ ಬರ್ತಿದೆ. ಸೊ ಸಿಮೆಟ್ರಿ ಇರ್ಬೇಕು, ಸಮರೂಪತೆ ಇರ್ಬೇಕು. ಸೊ ಸಮರೂಪತೆ ಬಂತು ಅಂದ್ರೆ ನಿಮ್ಗೆ ಅದೇ ನಿಮ್ಮ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ಡಿ ನಿಮ್ಮ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿ. 2 14 26 15 4 ಇಲ್ಲಿ ಪ್ರಶ್ನೆಯನ್ನು ನೋಡಿದ್ರೆ ಇಲ್ಲಿ 5 ನಂಬರ್ಸ್ ಇದೆ, ಇಲ್ಲೂ 5 ನಂಬರ್ಸ್ ಇದೆ, ಇಲ್ಲೂ 5 ಇರ್ಬೇಕಿತ್ತು. ಯಾವ್ದೋ ಒಂದು ಮಿಸ್ಸಿಂಗ್ ಇದೆ. ಇಲ್ಲಿ ಯಾವ್ದು ಮಿಸ್ ಆಗಿದೆ ಅಂತ ನೋಡೋಣ. ಸೊ 2 14 26 15 4 2 14 26 15 4 ಏನಾಗ್ತಿದೆ? ಈ ಶೇಪ್ ಅಲ್ಲಿ ಹೋಗ್ತಿದೆ, ಸರಿಯಲ್ಲ? 4 16 28 17 6 ಎಲ್ಲದು 4 ಎಲ್ಲಿ ಕೊನೆ ಆಗ್ತಿದ್ಯೋ ಅಲ್ಲೇ ಶುರು ಆಗ್ತದೆ. ವೇರ್ ಇಟ್ ಇಸ್ ಎಂಡಿಂಗ್ ದೇರ್ ಓನ್ಲಿ ಇಟ್ ಇಸ್ ಬಿಗಿನಿಂಗ್. ಸೊ 4 16 28 17 6 ಸರಿನಾ? ಹೀಗೆ ಹೋಗ್ತಿದೆ. ಸೊ
ಅಲ್ಲಿ ಎಲ್ ಕೊನೆ ಆಗ್ತಿದ್ಯೋ ಅಲ್ಲೇ ಶುರುವಾಗಿ ಮತ್ತೆ ಅದೇ ಪ್ಯಾಟರ್ನ್ ಅಲ್ಲಿ ಅದೇ ಶೇಪ್ ಅಲ್ಲಿ ಹೋಗ್ತಿದೆ ಅಷ್ಟೇ ನಂಬರ್ಸ್, ಸರಿ ಅಲ್ಲ. 35 23 ಅಲ್ಲಿ ಎಲ್ಲಿ ಬರ್ತಿದೆ 35 ಇಲ್ಲಿ ಬರ್ತಿದೆ 35 23 11 22 33 ಆಗಿರ್ಬೇಕಿತ್ತು, ಸರಿನಾ. ಇಲ್ಲಿ ಯಾವ್ದು ಮಿಸ್ ಆಗ್ತಿದೆ 33 ನಂಬರ್ ಮಿಸ್ ಆಗಿದೆ. ಮತ್ತೆ ಎಲ್ ಕೊನೆ ಆಗ್ತಿದ್ಯೋ ಅಲ್ಲೇ ಶುರುವಾಗಿ ಅದೇ ಶೇಪ್ ಅಲ್ಲಿ ಹೋದ್ರೆ ಏನಾಗುತ್ತೆ 33 21 9 20 31 ಆಗ್ಬೇಕು. ಸೊ ಯಾವ ಆಪ್ಷನ್ 33 21 9 20 31 ಆಪ್ಷನ್ ಎ. ನೋಡಿ ಎಲ್ಲ ಆಪ್ಷನ್ 33 21 9 ಸರಿಯಾಗಿ ಕೊಟ್ಟಿದ್ದಾರೆ. ಸೊ 3 ನಂಬರ್ ಓದ್ಬಿಟ್ಟು ಯಾವ್ದಾದ್ರು ಆಪ್ಷನ್ ಮಾರ್ಕ್ ಮಾಡ್ಬಿಟ್ರೆ ಅದು ತಪ್ಪಾಗುತ್ತೆ. ಎಲ್ಲ ಆಪ್ಷನ್ ಓದಿ ಯಾವ್ದು ಸರಿ ಇದೆ ಅಂತ ಮಾಡ್ಕೊಳ್ಬೇಕು. ಸೊ 20 31 ಆಗ್ಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿ. 24 11 22 ಎಲ್ಲಿ ಬರ್ತಿದೆ 24 11 22 9 27 9 27. ಸೊ ಇಲ್ಲಿ ಜಿಗ್ಜಾಗ್ ಪ್ಯಾಟರ್ನ್ ಅಲ್ಲಿ ಹೀಗೆ ಹೋಗ್ತಿದೆ, ಸರಿ ಅಲ್ಲ. ಸೊ ಯಾವ ಕಡೆಯಿಂದ ಬಂತು, ಎಡಗಡೆಯಿಂದ ಬಲಗಡೆಗೆ ಬಂತು. ಆಮೇಲೆ 19 8 21. ಸೊ ಇಲ್ಲಿ ಎಲ್ಲಿ ಕೊನೆ ಆಗ್ತಿದ್ಯೋ ಇಲ್ಲಿ ಕೊನೆ ಆಗ್ತಿದೆ ಅದ್ರ ಮೇಲೆನೆ ಶುರು ಆಗ್ತಿದೆ. ಸೊ 19 ಇಂದ ಶುರು ಆಗ್ತಿದೆ ಇಲ್ಲಿ. ಸೊ 19 8 21 10 23 12. ಸೊ ಒಂದು ಬಲಗಡೆಯಿಂದ ಎಡಗಡೆಯಿಂದ ಬಲಗಡೆಗೆ ಹೋಯ್ತು, ಇನ್ನೊಂದು ಬಲಗಡೆಯಿಂದ ಎಡಗಡೆಗೆ ಬರ್ತಿದೆ. ಒನ್ ಇಸ್ ಗೋಯಿಂಗ್ ಫ್ರಮ್ ಲೆಫ್ಟ್ ಟು ರೈಟ್, ಅದರ್ ಒನ್ ಇಸ್ ಗೋಯಿಂಗ್ ಫ್ರಮ್ ರೈಟ್ ಟು ಲೆಫ್ಟ್. Next 13 2 13 2. Now this is going from left to right. So 13 2 15 4 17 6. Now another one should go from right to left and it should be just below it. Why? Because here it was just above it. There should be a symmetry, correct? Where should be the symmetry for this number line? ಸೊ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು 18 ಇಂದ ಸ್ಟಾರ್ಟ್ ಆಗ್ಬೇಕು. ಸೊ 18 5 16 3 14 1. ಸೊ ಎಲ್ಲಿದೆ 18 5 16 3 14 1. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್ 1 14 25. ಸೊ 1 14 25 ಸೇಮ್ ಕೈಂಡ್ ಆಫ್ ಅ ಕ್ವೆಶ್ಚನ್. 1 14 25 32 19. ಸೊ ಇಟ್ ಇಸ್ ಗೋಯಿಂಗ್ ಫ್ರಮ್ ಲೆಫ್ಟ್ ಟು ರೈಟ್, ಎಡಗಡೆಯಿಂದ ಬಲಗಡೆಗೆ. 2 ಮತ್ತೆ ಇದು ಏನಾಗ್ತಿದೆ 213 ಅದು ಕೂಡ ಲೆಫ್ಟ್ ಟು ರೈಟ್ ಹೋಗ್ತಿದೆ, ಸರಿ ಅಲ್ಲ, ರೈಟ್ ಟು ಲೆಫ್ಟ್ ಹೋಗ್ತಿಲ್ಲ. ಸೊ 2 13 26 31 20. ಈಗ 3 16 27 3 16 27 34 21. ಇದು ಕೂಡ ಲೆಫ್ಟ್ ಇಂದ ರೈಟ್ ಗೆ ಹೋಗ್ತಿದೆಯಲ್ಲ. ಆನ್ಸರ್ ಕೂಡ 22 33 ಅಂತ ತಗೋಬಾರ್ದು, ಯಾಕಂದ್ರೆ ಮೇಲೆದು ಲೆಫ್ಟ್ ಟು ರೈಟ್ ಹೋಗಿರೋದ್ರಿಂದ ಕೆಳಗಡೆದು ಲೆಫ್ಟ್ ಟು ರೈಟ್ ಹೋಗ್ಬೇಕು. ಸೊ 4 15 28 33 22 ನಿಮ್ಮ ಆನ್ಸರ್ ಆಗಿರ್ಬೇಕು. ಎಲ್ಲಿ 4 15 28 33 22. ಸೊ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ 22 33. ಇದಾಗಿರಕ್ಕೆ ಸಾಧ್ಯ ಇಲ್ಲ. 4 ನಂಬರ್ಸ್ ಇದೆಯಲ್ಲ, ಇಲ್ಲಿ 5 ನಂಬರ್ಸ್ ಇರ್ಬೇಕು. ಸೊ ಇದು ಆಟೋಮ್ಯಾಟಿಕ್ ಆಗಿ ಕ್ಯಾನ್ಸಲ್ ಆಗುತ್ತೆ. ಅರ್ಥ ಆಯ್ತು ಅನ್ಕೊಂತೀನಿ. ಫಸ್ಟ್ 2 ನಂಬರ್ಸ್ ಯಾವ ಪ್ಯಾಟರ್ನ್ ಅಲ್ಲಿ ಹೋಗುತ್ತೋ ಸೆಕೆಂಡ್ 2 ನಂಬರ್ಸ್ ಅದೇ ಪ್ಯಾಟರ್ನ್ ಅಲ್ಲಿ ಹೋಗ್ತು. ಹಿಂದೆ ಲೆಫ್ಟ್ ಇಂದ ರೈಟ್ ಹೋಯ್ತು ಮತ್ತೆ ರೈಟ್ ಇಂದ ಲೆಫ್ಟ್ ಹೋಯ್ತು. ಬಟ್ ಈ ಕ್ವೆಶ್ಚನ್ ಅಲ್ಲಿ ಏನಾಗ್ತದೆ ಲೆಫ್ಟ್ ಟು ರೈಟ್ ಲೆಫ್ಟ್ ಟು ರೈಟ್ ಹೋಗ್ತಿದೆ, ರೈಟ್ ಟು ಲೆಫ್ಟ್ ಹೋಗ್ತಿಲ್ಲ. ಸೊ ನಮ್ಮ ಆನ್ಸರ್ ಕೂಡ ಲೆಫ್ಟ್ ಟು ರೈಟ್ ಆಗಿ ಹೋಗ್ಬೇಕು. ಓಕೆ, ನೆಕ್ಸ್ಟ್ ನೋಡಿ 13 26 33 ಎಲ್ಲಿ ಬರ್ತಿದೆ 13 26 33 33 27. ಸೊ 33 27 ವಿ ಶೇಪ್ ಅಲ್ಲಿ ಹೋಗ್ತಿದೆ, ಸರಿ ಅಲ್ಲ, ಮತ್ತೆ ಲೆಫ್ಟ್ ಟು ರೈಟ್ ಹೋಗ್ತಿದೆ. ಸೊ 17 28 33 17 28 33. ಸೊ ಇಲ್ಲೂ ಕೂಡ ಏನಾಗ್ಬೇಕು ಸಿಮೆಟ್ರಿ ಆಗ್ಬೇಕು, ಸರಿ ಅಲ್ಲ. ಸೊ ಹೀಗೆ ಹೋದ್ರೆ ಸಿಮೆಟ್ರಿ ಬೇಕಂದ್ರೆ ಹೇಗ್ ಬರ್ಬೇಕು ಈ ಕಡೆ ಬರ್ಬೇಕು. ಸೊ ಮೇಲೆ ಹೀಗ್ ಹೋದ್ರೆ ಕೆಳಗಡೆ ಹೀಗ್ ಬರ್ಬೇಕು. ಸೊ ಆವಾಗ್ಲೇ ಸಿಮೆಟ್ರಿ ಇರೋದು ಹೀಗೆ, ಸರಿ ಅಲ್ಲ. ಸೊ 33 22 11 ನಿಮ್ಮ ಆನ್ಸರ್ ಆಗ್ಬೇಕು. 33 22 11 ಆಪ್ಷನ್ ಎ.
12th ಕ್ವೆಶ್ಚನ್ ಅನ್ನು ನೋಡಿ. 1 2 3 ಹೀಗ್ ಬರ್ತಿದೆ. 16 17 18 ಎಲ್ಲಿ ಬರ್ತಿದೆ? 16 17 18 ಎಲ್ಲಿ ಕೊನೆ ಆಗ್ತಿದ್ಯೋ ಅದರ ಬಲಗಡೆಗೆ ಮತ್ತು ಒಂದು ಕೆಳಗೆ, ಇಲ್ಲಿ ಎಂಡ್ ಆಗ್ತಿದ್ರೆ ರೈಟ್ ಸೈಡ್ ಹೋಗಿ ಒಂದ್ ಕೆಳಗಡೆ ಹೋಗಿ ಹೀಗ್ ಹೋಗ್ಬೇಕು. ಸರಿಯಲ್ಲ? 25 26 27. ಸೊ 25 26 27 ಬಲಗಡೆಗೆ ಹೋಗಿ ಒಂದು ಕೆಳಗಡೆ ಹೋಗಿ ಅಲ್ಲಿಂದ ಶುರು ಮಾಡ್ಬೇಕು. ಸರಿಯಲ್ಲ? ಸೊ ಏನಾಗ್ಬೇಕು? 34 35 36 ಆನ್ಸರ್ ಆಗ್ಬೇಕು. ಎಲ್ಲಿದೆ? 34 35 36. ನೆಕ್ಸ್ಟ್ ಒನ್ 7 31 13 ಎಲ್ಲಿದೆ? 7 7 31 13 ಏನಾಗ್ತಿದೆ? ಒಂದ್ ಬಿಟ್ ಒಂದ್ ಬರ್ತಿದೆ. 8 32 14 8 32 14 ಹೀಗ್ ಬರ್ತಿದ್ಯಾ? 11 35 17 ಎಲ್ಲಿದೆ? 11 35 17. ಈಗ ಆನ್ಸರ್ ಏನಾಗ್ಬೇಕು? ಇಲ್ಲಿ ಅದ್ರ ಕೆಳಗಡೆ ಸ್ಟಾರ್ಟ್ ಆಗ್ತಿರೋದ್ರಿಂದ ಇಲ್ಲೂ ಕೂಡ ಅದ್ರ ಕೆಳಗಡೆನೆ ಸ್ಟಾರ್ಟ್ ಆಗ್ಬೇಕಾ? ಸೊ ಏನಾಗ್ಬೇಕು ಇಲ್ಲಿ? 12 36 18 ಆಗಿರ್ಬೇಕು. ಸೊ ಯಾವ ಆಪ್ಷನ್? ಆಪ್ಷನ್ ಎ 12 36 18. ಸೊ ನೋಡಿದ್ರೆ ಹೇಗ್ ಬರ್ತಿದೆ ನಿಮ್ಗೆ? ಆಲ್ಟರ್ನೇಟ್ ನಂಬರ್ಸ್ ಬಿಟ್ರೆ 7 31 13 ಇಲ್ಲಿ ಬರ್ತಿದ್ಯಾ? ಇದು ಇದು ಇದು. 8 32 14 ಇಲ್ಲಿ ಇಲ್ಲಿ ಇಲ್ಲಿ. 11 35 17 11 35 17 ಇಲ್ಲಿ. ಅದ್ರ ಕೆಳಗಡೆನೆ ತಗೋಬೇಕು ನಾವು. ಸೊ 12 36 18. ಸೊ ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ನೋಡಿದ್ರೆ 31 29 ಅಂತ ಬರ್ತಿದೆ. ಸೊ 31 ಎಲ್ಲಿದೆ? 31 29 ಹೀಗ್ ಬರ್ತಿದ್ಯಾ? ಆಮೇಲೆ 25 32 21 ಅದೆಲ್ಲಿದೆ? 25 32 21 ಏನಾಗ್ತದೆ? ಒನ್ ಪ್ಲೇಸ್ ಲೆಫ್ಟ್ ಗೆ ಶಿಫ್ಟ್ ಆಗ್ತದೆ. ಸರಿಯಲ್ಲ? ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. 13 26 33 ಹೀಗ್ ಬರ್ತಿದ್ಯಾ? ಸೊ ಮತ್ತೆ ಏನಾಗ್ಬೇಕು? ಒನ್ ಪ್ಲೇಸ್ ಲೆಫ್ಟ್ ಗೆ ಶಿಫ್ಟ್ ಆಗ್ಬೇಕು. ಸೊ 1 ಇಂದ ಸ್ಟಾರ್ಟ್ ಆಗ್ಬೇಕು. ಸೊ 1 14 27 ನಮ್ಮ ಆನ್ಸರ್ ಆಗ್ಬೇಕು. ಆಪ್ಷನ್. ನೆಕ್ಸ್ಟ್ 5 6 18 30 29 ಎಲ್ಲಿ ಬರ್ತಿದೆ? 5 6 18 30 29 ಈ ತರ ಶೇಪ್ ಬರ್ತಿದೆ. ಸರಿನಾ? ಆಮೇಲೆ 29 30 36 ಎಲ್ಲಿಂದ ಕೊನೆ ಆಗ್ತಿದೆಯೋ ಅಲ್ಲಿಂದಾನೇ ಶುರುವಾಗಿ ಏನಾಗ್ತಿದೆ? 29 30 36 24 23 ಹೀಗ್ ಬರ್ತಿದ್ಯಾ? ಸೊ ಇಲ್ಲಿಂದಾನೇ ಹೀಗ್ ಬರ್ತಿದೆ. ಸರಿಯಲ್ಲ? ಸೊ ನೆಕ್ಸ್ಟ್ 1 2 14 ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. 1 2 14 26 25 ಹೀಗ್ ಬರ್ತಿದ್ಯಾ? ಸೊ ಎಲ್ಲಿಂದ ಕೊನೆ ಆಗ್ತಿದ್ಯೋ ಅಲ್ಲಿಂದ ಸ್ಟಾರ್ಟ್ ಆಗ್ಬೇಕು. ಏನಾಗ್ಬೇಕು? 25 26 32 20 19 ಅದೇ ಶೇಪ್ ಅಲ್ಲಿ ಇರ್ಬೇಕು. ಸೊ 25 26 ಎಲ್ಲಿದೆ? 25 26 32 20 19. ಸೊ ಇಲ್ಲಿ 26 ಆಗಿರ್ಬೇಕಿತ್ತು. ಸೊ 25 26 32 20 19 ಇದು ನಮ್ಮ ಆನ್ಸರ್ ಆಗಿರ್ಬೇಕಿತ್ತು. ಸೊ ಬೇರೆ ಕಡೆ ಎಲ್ಲೂ ಆಪ್ಷನ್ ಕೊಟ್ಟಿಲ್ಲ ಅಲ್ಲ. ಸೊ ಇಲ್ಲಿ ಬೈ ಮಿಸ್ಟೇಕ್ ಆಗಿ 36 ಅಂತ ಬರ್ತಿದ್ದಾರೆ. ಅದನ್ನ 26 ಆಗಿ ಚೇಂಜ್ ಮಾಡ್ಕೋಬೇಕು. ಓಕೆ. ಸೊ ಈ ತರ ನಂಬರ್ ಪ್ಯಾಟರ್ನ್ಸ್ ಪ್ರಶ್ನೆಗಳು ಬೇರೆ ಯಾವ ತರ ಪ್ಯಾಟರ್ನ್ ಆದ್ರೂ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಇನ್ನೊಂದ್ ಕೆಲವು ನೋಡ್ಬಿಡೋಣ. ಸೊ ಈ ತರ ಹೀಗ್ ಕೊಟ್ರೆ ಇದು ಕ್ವೆಶ್ಚನ್ ಆಗಿದ್ರೆ ಆನ್ಸರ್ ಏನಾಗಿರ್ಬೇಕು? ಈ ತರ ಆಗಿರ್ಬೇಕು. ಅಥವಾ ಇಲ್ಲಿ ಈ ತರ ಕೊಟ್ಟಿದ್ರೆ, ಈ ತರ ಕೊಟ್ಟು ಈ ತರ ಕೊಟ್ಟಿದ್ರೆ ಸರಿನಾ? ಸೊ ಮತ್ತೆ ಪ್ರಶ್ನೆ ಇದಾಗಿದ್ರೆ ಉತ್ತರ ಏನಾಗಿರ್ಬೇಕು? ಹೀಗಾಗಿರ್ಬೇಕು. ಸೊ ಯಾವ ಕಡೆಯಿಂದ ನೋಡಿದ್ರು ಇಲ್ಲಿ ಏನಾಗ್ತಿದೆ? ಸಿಮೆಟ್ರಿ ಬರ್ತಿದೆ. ಸಿಮೆಟ್ರಿನ ನೆನ್ಪಿಟ್ಕೋಬೇಕು. ಸಮರೂಪತೆ. ಸರಿನಾ? ಸೊ ಅದನ್ನ ನೆನ್ಪಿಟ್ಕೊಂಡ್ರೆ ಯಾವ ತರ ನಂಬರ್ ಪ್ಯಾಟರ್ನ್ಸ್ ಕ್ವೆಶ್ಚನ್ಸ್ ಕೂಡ ನೀವು ಸಾಲ್ವ್ ಮಾಡ್ಬೋದು ತುಂಬಾ ಈಸಿಯಾಗಿ. ಸೊ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂತೀನಿ. ಏನಾದ್ರೂ ಪ್ರಶ್ನೆಗಳು ಅಥವಾ ಡೌಟ್ಸ್ ಇದ್ರೆ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.
ಸೆಷನ್ ಹೇಗಿತ್ತು ಅಂತ ಕೂಡ ತಿಳಿಸಿ. ಸೊ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.